ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯವರ ಜೀವನದಲ್ಲಿ ಈಗ ನಡೆಯುತ್ತಿರುವ ಘಟನೆಗಳು ಸಾಮಾನ್ಯವಲ್ಲ. ಇದು ಒಂದು ಸೂಕ್ಷ್ಮವಾದ ಆದರೆ ಆಳವಾದ ಬದಲಾವಣೆಯ ಸಮಯ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಇದೆ ಮತ್ತು ಆ ಕಾರಣವನ್ನು ನೀವು ಈಗ ತಿಳಿದುಕೊಳ್ಳುವ ಸಮಯ ಬಂದಿದೆ. ಹೌದು ಸ್ನೇಹಿತರೆ, ತುಲಾರಾಶಿಯವರ ಜೀವನದಲ್ಲಿ ಒಬ್ಬ ವಿಧವಾ ಸ್ತ್ರೀಯ ಆಗಮನ ನಡೀತಾ ಇದೆ. ಈ ಆಗಮನ ಒಂದು ಸಾಮಾನ್ಯ ಘಟನೆ ಅಲ್ಲ. ಇದು ನಿಮ್ಮ ಜೀವನದ ಮೇಲೆ ಗಾಢವಾದ ಪ್ರಭಾವ ಬೀರುವ ಒಂದು ಮಹತ್ವದ ತಿರುವಾಗಿರಬಹುದು. ನೀವು ಈಗ ಯೋಚನೆ ಮಾಡ್ತಿರ್ಬೋದು, ಈ ವಿಧವಾ ಸ್ತ್ರೀ ಯಾರು ಆಗಿರ್ಬೋದು, ಆಕೆ ನಿಮ್ಮ ಜೀವನದಲ್ಲಿ ಯಾಕೆ ಬರ್ತಾಳೆ ಮತ್ತು ಆಕೆ ಯಾವ ರೀತಿಯ ಬದಲಾವಣೆ ತರಬಹುದು ಅಂತ. ಆದರೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಿಮ್ಮ ಜೀವನದಲ್ಲೇ ನಿಧಾನವಾಗಿ ತೆರೆದುಕೊಳ್ಳುತ್ತೆ. ಗಮನಿಸಿ, ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹಿಳೆ ಪ್ರವೇಶ ಮಾಡ್ತಾಳೆ. ಆಕೆ ವಿಧವಾ ಆಗಿರ್ಬೋದು ಅಥವಾ ಈಗಾಗಲೇ ನಿಮ್ಮ ಸುತ್ತಲೂ ಇದ್ದರೂ ಕೂಡ ನೀವು ಗಮನಿಸಿದ ವ್ಯಕ್ತಿ ಆಗಿರ್ಬೋದು. ಆಕೆ ನಿಮ್ಮ ಜೀವನದಲ್ಲಿ ಒಂದು ಮಾರ್ಗದರ್ಶಕಿಯಾಗಿ ಅಥವಾ ಒಂದು ಎಚ್ಚರಿಕೆಯ ಸಂಕೇತವಾಗಿ ಕಾಣಿಸ್ಕೊಳ್ಬಹುದು. ತುಲಾರಾಶಿಯವರ ಸ್ವಭಾವ ನ್ಯಾಯ ನೀಡಲು ಯಾವಾಗಲೂ ಪ್ರಯತ್ನ ಮಾಡ್ತೀರಾ, ಆದರೆ ಕೆಲವೊಮ್ಮೆ ನೀವು ಇತರರ ಮಾತಿಗೆ ಹೆಚ್ಚು ಪ್ರಭಾವಿತರಾಗಿಬಿಡ್ತೀರ. ಈ ಸಮಯದಲ್ಲಿ ಅದನ್ನು ತಪ್ಪಿಸ್ಕೊಳ್ಬೇಕು. ಯಾಕೆಂದರೆ ಈ ವಿಧವಾ ಸ್ತ್ರೀಯ ಆಕೆ ಸಲಹೆಯನ್ನು ನೀಡ್ಬೋದು. ಅದು ನಿಮ್ಮ ಹಣಕಾಸಿನ ವಿಷಯ ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬದ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು. ನೀವು ಆಕೆಯ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಆಗಬಹುದು. ಆದರೆ ನೀವು ನಿರ್ಲಕ್ಷ್ಯ ಮಾಡಿದರೆ ಕೆಲವು ಅಡಚಣೆಗಳು ಎದುರಾಗಬಹುದು. ಸ್ನೇಹಿತರೆ, ತುಲಾರಾಶಿಯವರಿಗೆ ಈ ಸಮಯದಲ್ಲಿ ಶುಕ್ರ ಮತ್ತು ಶನಿ ಗ್ರಹಗಳ ಪ್ರಭಾವ ವಿಶೇಷವಾಗಿದೆ. ಈ ಗ್ರಹಗಳ ಸ್ಥಿತಿಯಿಂದ ನಿಮ್ಮ ಜೀವನದಲ್ಲಿ ಹಳೆಯ ಸಂಬಂಧಗಳು ಮತ್ತೆ ಜಾಗೃತವಾಗುತ್ತೆ. ನೀವು ಮರೆಯಲು ಪ್ರಯತ್ನಿಸಿದ ಕೆಲವು ಘಟನೆಗಳು ಮತ್ತೆ ನಿಮ್ಮ ಮುಂದೆ ಬರುತ್ತೆ. ಇದೇ ಸಮಯದಲ್ಲಿ ಈ ವಿಧವಾ ಸ್ತ್ರೀಯ ಪಾತ್ರ ಹೆಚ್ಚಾಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಸಂದೇಶವನ್ನು ನೀಡಲು ಬರ್ತಾಳೆ. ಆ ಸಂದೇಶವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಮುಂದಿನ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸ್ಬೋದು. ಕೆಲವರಿಗೆ ಈ ವಿಧವಾ ಸ್ತ್ರೀಯು ಒಳ್ಳೆಯದಾಗಿ ಕಾಣಿಸ್ಬೋದು, ಆದರೆ ಕೆಲವರಿಗೆ ಆಕೆ ಒಂದು ಪರೀಕ್ಷೆಯಂತೆ ಕಾಣಬಹುದು. ಇದು ನಿಮ್ಮ ನಡೆ ಮತ್ತು ನಿಮ್ಮ ಮನಸ್ಸಿನ ಸ್ಥಿತಿಗೆ ಅವಲಂಬಿತವಾಗಿದೆ. ದೇವರು ನಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳನ್ನು ಕಳಿಸ್ತಾನೆ. ಅವರು ನಮ್ಮನ್ನು ಸರಿಯಾದ ದಾರಿಗೆ ತಳ್ಳೋದಕ್ಕೆ ಅಥವಾ ನಮ್ಮ ತಪ್ಪುಗಳನ್ನು ತೋರಿಸೋದಕ್ಕೆ ಬರ್ತಾರೆ. ಈ ವಿಧವಾ ಸ್ತ್ರೀಯ ಆಗಮನ ಕೂಡ ಅಂಥದ್ದೇ ಒಂದು ದೈವಿಕ ಸಂಕೇತ ಆಗಿರಬಹುದು. ಆಕೆ ನಿಮ್ಮ ಜೀವನದಲ್ಲಿ ಬಂದಾಗ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ತುಂಬ ಮುಖ್ಯವಾಗಿರುತ್ತೆ. ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ನೀವು ಹೆಚ್ಚು ಜಾಗರೂಕರಾಗಿರಬೇಕು. ಯಾಕೆಂದರೆ ಈ ಸಮಯದಲ್ಲಿ ನೀವು ಮಾಡುವ ಸಣ್ಣ ತಪ್ಪು ಕೂಡ ದೊಡ್ಡ ನಷ್ಟಕ್ಕೆ ಕಾರಣ ಆಗಬಹುದು. ಆದರೆ ಈ ಮಹಿಳೆಯ ಸಲಹೆಯನ್ನು ನೀವು ಸರಿಯಾಗಿ ಬಳಸಿಕೊಂಡ್ರೆ ನಿಮ್ಮ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ನೀವು ಬಹಳ ದಿನಗಳಿಂದ ಎದುರಿಸ್ತಿದ್ದ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಶಾಂತಿ ಅನ್ನೋದು ಸ್ಥಾಪನೆ ಆಗುತ್ತೆ. ಆದರೆ ಕೆಲವೊಮ್ಮೆ ಸಣ್ಣ ವಿಷಯಗಳಿಗೆ ಜಗಳವಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ನೀವು ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಡಬೇಕು. ತುಲಾರಾಶಿಯವರ ದೊಡ್ಡ ಶಕ್ತಿ ಸಮತೋಲನ. ಆದರೆ ಕೆಲವೊಮ್ಮೆ ನೀವು ನಿರ್ಧಾರ ತೆಗೆದುಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ತೀರಾ. ಈ ಸಮಯದಲ್ಲಿ ನೀವು ಅದನ್ನು ಬದಲಾಯಿಸಬೇಕು. ಯಾಕೆಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ತುಂಬ ಮುಖ್ಯ. ಈ ವಿಧವಾ ಸ್ತ್ರೀಯ ಜೊತೆ ನಿಮ್ಮ ಸಂಪರ್ಕ ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸ್ಬೋದು. ನೀವು ಆಕೆಯನ್ನು ಗೌರವಿಸಿದರೆ ಆಕೆ ನಿಮ್ಮ ಜೀವನದಲ್ಲಿ ಒಂದು ಆಶೀರ್ವಾದ ಆಗ್ಬೋದು, ಇಲ್ಲದಿದ್ದರೆ ಒಂದು ಪಾಠ ಕಲಿಸುವ ಅನುಭವ ಆಗಬಹುದು. ಸ್ನೇಹಿತರೆ, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ಯೋಗ ಕೂಡ ಶುರುವಾಗ್ತಾ ಇದೆ. ಇದು ನಿಮಗೆ ಹಣ ಮತ್ತು ಗೌರವ ತರುವ ಯೋಗ. ನೀವು ಬಹಳ ದಿನಗಳಿಂದ ಕಾಯ್ದಿದ್ದ ಅವಕಾಶ ಈಗ ನಿಮ್ಮ ಬಳಿ ಬರುತ್ತೆ. ಆದರೆ ನೀವು ಅದನ್ನು ಹಿಡಿಯೋದಕ್ಕೆ ಸಿದ್ಧರಾಗಿರಬೇಕು. ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ. ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಬೇಡಿ. ಪ್ರತಿಯೊಂದು ವಿಷಯವನ್ನು ಆಲೋಚನೆ ಮಾಡಿ ನಂತರನೇ ನಿರ್ಧಾರ ಮಾಡಿ. ಈ ಸಮಯದಲ್ಲಿ ದೇವರ ಪ್ರಾರ್ಥನೆ ತುಂಬಾ ಮುಖ್ಯ. ಪ್ರತಿದಿನ ಬೆಳಿಗ್ಗೆ ಎದ್ದು ದೇವರನ್ನು ಸ್ಮರಿಸಿ. ವಿಶೇಷವಾಗಿ ಶನಿ ದೇವರ ಪೂಜೆ ಮಾಡಿದರೆ ನಿಮಗೆ ಒಳ್ಳೆಯ ಫಲ ಅನ್ನೋದು ದೊರೆಯುತ್ತೆ. ನಿಮ್ಮ ಸುತ್ತಲಿನ ಜನರನ್ನು ಗಮನಿಸಿ, ಯಾರು ನಿಮ್ಮ ಒಳಿತಿಗಾಗಿ ಇದ್ದಾರೆ ಅಂತ ತಿಳಿದುಕೊಳ್ಳಿ. ಈ ವಿಧವಾ ಸ್ತ್ರೀಯ ಆಗಮನ ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಆಗಬಹುದು. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೆ ನೀವು ಯಶಸ್ಸಿನ ದಾರಿಗೆ ಹೋಗ್ತೀರಾ, ಇಲ್ಲದಿದ್ದರೆ ಕೆಲವು ಸಮಸ್ಯೆಗಳು ಎದುರಾಗಬಹುದು. ಕೊನೆಯದಾಗಿ ಒಂದು ಮಾತು, ಈ ಸಮಯ ನಿಮ್ಮ ಜೀವನದ ಅತ್ಯಂತ ಮುಖ್ಯ ಸಮಯ ಆಗ್ಬೋದು. ನೀವು ನಿಮ್ಮ ಮನಸ್ಸನ್ನು
ನಿಯಂತ್ರಣದಲ್ಲಿ ಇಟ್ಕೊಂಡು ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ನಡೆದರೆ ನೀವು ಯಶಸ್ಸನ್ನು ಖಚಿತವಾಗಿ ಪಡಿತೀರಾ. ಈ ಸಂದೇಶ ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ ಅಂತ ನಿಮಗೆ ಅನಿಸಿದರೆ ಇದು ದೇವರ ಸೂಚನೆ ಅಂತ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.